ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೆಲ್ದಾಗ ನೋಡಿರ್ತೀರಿ. ನಮ್ಮ ಉತ್ತರ ಕರ್ನಾಟಕದಾಗ ಮದುವೆ ಎಲ್ಲ ಯಾವ ಥರ ಮಾಡ್ತಾರೋ ಹೆಂಗೆ ಇರ್ತೈತಿ ಅಂತ ಈ ಲಾಗಲ್ಲಿ ಶೇರ್ ಮಾಡಿರ್ತೀನಿ. ಕಂಪ್ಲೀಟಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ಒಳ್ಳೊಳ್ಳೆ ವಿಡಿಯೋನ ಹಾಕ್ತಾ ಇರ್ತೀನಿ. ದಾಗ ಮದುವೆ ಅಂದ್ರೆ ಗಂಡು ಮಕ್ಳ ಮದುವೆ ಅಂದ್ರೆ ನಮ್ಮ ದೇವ್ರು ಇರ್ತಾವಲ್ಲ ಸುತ್ತಿನ ನಮ್ಮ ಊರಲ್ಲಿರೋ ಎಲ್ಲ ದೇವರಿಗೂ ನೈವೇದ್ಯ ಕೊಡ್ತಾರೆ. ಹಿಂಗಾಗಿ ಇವತ್ತು ನೈವೇದ್ಯ ಕೊಡೋದೈತಿ. ಹಿಂಗಾಗಿ ಹೊಂಟಿದ್ದು ಎಲ್ಲ ಅಲ್ಲಿ ಹೋಗೋ ಮುಂದೆ ವಿಡಿಯೋ ಮಾಡೋಕ್ಕಾಗ್ದಿಲ್ಲ ನನಗೆ. ಅವಸರದಾಗ ಹಂಗೆ ಹೋಗಿಬಿಟ್ಟು ಅಲ್ಲೇ ಸ್ವಲ್ಪ ವಿಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಬಂದಿನಿ. ಅದು ಅಪ್ಲೋಡ್ ಹಾಕಿರ್ತೇನೆ ನೋಡಿರಿ. ನಂತರ ಹೊಳಿ ಬಂದು ಇವಾಗ ವಿಡಿಯೋ ಮಾಡಕತ್ತೇನೆ ನೋಡಿರಿ. ಇವಾಗಿಲ್ಲಿ ಫಸ್ಟ್ ಕೆರೆಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ನೈವೇದ್ಯ ಕೊಡೋಕೆ. ಅಲ್ಲಿ ದೇವ್ರಿಗೆ ನೈವೇದ್ಯ ಕೊಡೋಕ್ಕಿಂತ ಮುಂಚೆ ಫಸ್ಟ್ ಮುತ್ತೈದೆಯರಿಗೆ ಉಡಿ ತುಂಬ್ತಾರೆ. 5 ಮಂದಿಗೆ ಮತ್ತು ಇಲ್ಲ 7 ಮಂದಿಗೆ ಇಲ್ಲ 9 ಮಂದಿಗೆ ತುಂಬ್ತಾರೆ. ಇಲ್ಲೇ 9 ಮಂದಿಗೆ ತುಂಬಾತಿದ್ರು ಇವ್ರು. ಅದರ ನನ್ನ ಒಬ್ಬಾಕಿ ಸೇರಿಸ್ಕೊಂಡಿದ್ರು. ಹೀಗಾಗಿ ಎಲ್ಲರೂ ಸೇರಿ ಉಡಿ ತುಂಬಿಸ್ಕೊಳಕತ್ತಿದ್ದು. ಇಲ್ಲಿ ಎಲ್ಲರಿಗೂ ಈಗ ಉಡಿ ತುಂಬೋದಾದ ನಂತರ ಆರತಿ ಬೆಳಗ್ತಾರೆ. ಆರತಿ ಬೆಳಗು ಮುಂದೆ ಇಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಹೆಂಗಂದ್ರೆ ಒಡಪ ಹಾಕಿ ಗಂಡನ ಹೆಸರು ಹೇಳಬೇಕು ಅಂತ. ಹೀಗಾಗಿ ಎಲ್ರಿಗೂ ಕೇಳಕತ್ತಿದ್ರು. ನಾನು ಒಂದು ಒಡಪ ಹಾಕಿ ನಮ್ಮ ಯಜಮಾನ್ರ ಹೆಸರು ಹೇಳಿದ್ನಿ. ಎಲ್ರಿಗೂ ಕೇಳ್ತಾರೆ, ಎಲ್ಲರೂ ಹೇಳ್ತಾರೆ ಆಲ್ಮೋಸ್ಟ್. ಅದೆಲ್ಲ ಮುಗಿಸ್ಕೊಂಡು ಮತ್ತು ಬಂದು ನೋಡ್ರಿ ಮುಂದೆ. ಕಡಿಮೆ ಅಂದರೂ ಒಂದು 50 ಜನ ಹೋಗಿದ್ದು ನೋಡ್ರಿ ನೈವೇದ್ಯ ಕೊಡೋಕೆ. ಎಲ್ಲರೂ ಹೆಂಗಸರು ಗಂಡಸರು ಎಲ್ಲರೂ ಆಯಿಗಳು ಬಂದಿರು, ಹುಡುಗರು ಬಂದಿರು, ಎಲ್ಲರೂ ಸೇರಿ ಒಂದು 50 ಜನ ಆಗಿದ್ದು. ಅದೆಲ್ಲ ಆದ ನಂತರ ಮತ್ತು ಈ ಕಡೆ ಲಕ್ಷ್ಮೀದೇವಿ ಗುಡಿಗೆ ಬಂದು ಅಲ್ಲೆಲ್ಲ ನೈವೇದ್ಯ ಎಲ್ಲ ಕೊಡಕತ್ತಿದ್ರು ಮತ್ತು ಫೋಟೋ ತಗೊಳಕತ್ತಿದ್ರು ಅಲ್ಲಿ ಒಳಗೆ ಹೋಗಿ. ಅದನ್ನು ಮುಗಿಸ್ಕೊಂಡು ನಂತರ ಇಲ್ಲಿ ಯಲ್ಲಮ್ಮ ದೇವಿ ಐತಿ ಇಲ್ಲಿ ಓನ್ಯಾಗ, ಅಲ್ಲಿ ನೈವೇದ್ಯ ಕೊಡಕತ್ತಿದ್ರು. ನಾವೇನು ಆ ಕಡೆ ಒಳಗೆ ಹೋಗಲಿಲ್ಲ, ಇಲ್ಲೇ ಹೊರಗೆ ನಿಂತ್ಕೊಂಡು ನೋಡಕತ್ತಿದ್ದು. ಒಂದು 4-5 ಜನ ಆಗಿ ಹೋಗಿ ಅಲ್ಲಿ ನೈವೇದ್ಯ ಕೊಟ್ಟು ಬಂದರು. ಅದಾದ ನಂತರ ಮತ್ತು ಹನುಮಾನ್ ದೇವ್ರ ಗುಡಿ ಬಂದು ಅಲ್ಲಿ ಒಳಗೆಲ್ಲ ನೈವೇದ್ಯ ಕೊಟ್ಟರು. ಮತ್ತು ಈ ಕಡೆ ಸೋಬಾನ್ ಪದ ಎಲ್ಲ ಹಾಡಕತ್ತಿದ್ರು. ಸೋಬಾನ್ ಪದ ಎಲ್ಲ ಹಾಡು ಅದೊಂಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ನಿ. ವಾಯ್ಸ್ ಏನು ಹಾಕಂಗಿಲ್ಲ, ಭಾಳ ಸೌಂಡ ಕೇಳ್ಸಕತ್ತಿತ್ತು. ಅಲ್ಲೆಲ್ಲ ಅದು ಮುಗಿಸ್ಕೊಂಡು ನಂತರ ಫೋಟೋ ತೆಗಿಯಾಕತ್ತಿದ್ರು ಎಲ್ಲ ಗ್ರೂಪ್ ಫೋಟೋ ಎಲ್ಲರೂ ಪೋಸ್ ಕೊಡಾಕತ್ತಿದ್ರು. ಗ್ರೂಪ್ ಫೋಟೋ ತೆಗೆಸ್ಕೊಂಡು ಹೊಳೆ ನಮ್ಮ ಮನೆಗೆ ಬನ್ನಿ ನೋಡ್ರಿ. ನೈವೇದ್ಯ ಕೊಡೋದು ಮುಗೀತು. ನಂತರ ಮನೆಗೆ ಹೋಗಿ ಇವತ್ತು ಬಳೆ ಶಾಸ್ತ್ರ ಇರ್ತೈತಿ. ಬಳೆ ಶಾಸ್ತ್ರ ಬಸ್ತಿಗೆ ಅದು ಇದು ಎಲ್ಲ ಇರ್ತೈತಿ. ಬರೀ ಅಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಕ್ಯಾಪ್ಚರ್ ಮಾಡಿರ್ತೇನೆ. ನಂಗೊಂಥರ ಶಾಯ್ ಫೀಲ್ ಆಗ್ತೈತಿ ಎಲ್ಲರ ಮುಂದೆ ಕ್ಯಾಮ್ರಾ ಹಿಡಿಯೋಕೆ. ಹಿಂಗಾಗಿ ಎಷ್ಟು ಆಗಿರ್ತೈತಿ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮಗೂ ಶೇರ್ ಮಾಡ್ತೀನಿ ನೋಡಿ. ಮತ್ತು ಅಲ್ಲಿ ಹನುಮಾನ್ ದೇವ್ರ ನೈವೇದ್ಯ ಕೊಟ್ಟು ಅಲ್ಲಿ ಸಿದ್ಧಾರ್ಥ ಮಠಕ್ಕೆಲ್ಲ ಹೋಗಿದ್ರು. ಆ ಕಡೆ ಎಲ್ಲ ನಾವೇನು ಹೋಗೋಕೆ ಹೋಗಲಿಲ್ಲ. ಇಲ್ಲೇ ಹನುಮಾನ್ ದೇವ್ರದಿಂದ ನಾವು ಈ ಕಡೆ ಮನೆಗೆ ಬಂದು ಇದೆಲ್ಲ ಮುಗಿಸ್ಕೊಂಡು ಬಂದಾದ ನಂತರ ಹಾಲ್ಗಂಬ ಅಂತ ತೊಗೊಂಬರ್ತಾರೆ. ಹಾಲ್ಗಂಬ ಕಟ್ತಾರೆ. ಅದು ಇಲ್ಲಿ ಹನುಮಪ್ಪನ ಗುಡಿಯಿಂದನ ತೊಗೊಂಡು ಹೊಂಟಿದ್ರು. ಇವಾಗ ತೊಗೊಂಡು ಹೊಂಟಾರೆ ನೋಡ್ರಿ. ಅವ್ರೇನು ಪಾವನೇರಾಗವ್ರದನ್ನು ತೊಗೊಂಬರ್ತಾರೆ. ಅದನ್ನು ತೊಗೊಂಡು ಹೊಂಟಿದ್ರು. ಮಳೆ ಒಂದು ಬರಾಕತ್ತಿತ್ತು. ಅವರು ಎಲ್ಲ ಅದನ್ನೆಲ್ಲ ತೊಗೊಂಡು ಮನೆಗದು ಹೋದರು. ನಂತರ ನಾವು ಮಧ್ಯಾಹ್ನದ ಒಂದು ಸ್ವಲ್ಪ ಮನೆಯಾಗದು ಕೆಲಸ ಇದ್ದು, ಇನ್ನು ಕೆಲಸ ಅದು ಮುಗಿಸ್ಕೊಂಡು ಮತ್ತು ಸಂಜೆಗೆ ಹಂದ್ರ ಬುತ್ತಿ ಅಂತ ತೊಗೊಂಡು ಹೋಗ್ತಾರೆ ನಮ್ಮ ಕಡೆ ಪಾವನೇರಾಗವ್ರದು. ಹೀಗಾಗಿ ನಾವು ಬಾಳಿಕೆ ಬುಟ್ಟಿ ಒಯ್ಯಾಕತ್ತಿದ್ದು ಅದ ಪೂಜೆ ಮಾಡಕತ್ತಿದ್ದು ನೋಡ್ರಿ. ಪೂಜೆ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಪೂಜೆ ಮಾಡಿ ನಾನು ನಮ್ಮ ಹುಡುಗರು ನಮ್ಮ ಅತ್ತೆ ಅದು ಎಲ್ಲರೂ ಸೇರಿ ಹೋದು. ಅಲ್ಲಿ ಹೋದ ನಂತರ ಬಳೆ ಶಾಸ್ತ್ರ ಅದು ಇದೆಲ್ಲ ಇರ್ತೈತಿ. ಅದು ಒಂಚೂರು ಕ್ಯಾಪ್ಚರ್ ಮಾಡ್ಕೊಂಡೀನಿ ನೋಡ್ರಿ. ಬಳೆ ಉಡಿಸ್ತಾರೆ. ಗಂಡು ಮಕ್ಳು ಮದುವೆ ಆಗಲಿ ಹೆಣ್ಮಕ್ಳು ಮದುವೆ ಆಗಲಿ ಎಲ್ರಿಗೂ ನಮ್ಮ ಸೈಡ ಬಳೆ ಉಡಿಸ್ತಾರೆ. ಈಗ ಮದ್ವೆ ಮನೆಗೆ ಬಂದೇವು ನೋಡ್ರಿ. ಬೆಳಗ್ಗೆಯಿಂದ ಮತ್ತು ಮನೆಯಾಗದು ಕೆಲಸ ಇದ್ದು ಹಿಂಗಾಗೆಲ್ಲ ಮುಗಿಸ್ಕೊಂಡು ಇವಾಗ ಸಾಯಂಕಾಲ ಹಂದ್ರ ಬುತ್ತಿ ಅಂತ ತೊಗೊಂಡು ಬರ್ತಾರೆ ಪಾವನೇರ ಬೀಗ್ರಾಗವ್ರದು. ಹೀಗಾಗಿ ನಾವು ಹಂದ್ರ ಬುತ್ತಿ ತೊಗೊಂಡು ಬಂದಿದ್ದು. ಬುತ್ತಿ ತೊಗೊಂಡು ಇವಾಗ ಬಳೆ ಇದು ಉಟ್ಕೋಬೇಕು. ಕೆಳಗದು ಉಟ್ಕೊಳಕತ್ತಾರು. ನಾವು ಹಂಗೆ ಒಂಚೂರು ಮೇಲೆ ಅಡ್ಡಾಡ್ಬೇಕಂತ ಹೇಳಿ ಬಂದಿದ್ದು. ಮತ್ತು ವಿಡಿಯೋ ಮಾಡೋಕ್ಕಾಗತ್ತಿ. ಬಳೆ ಉಟ್ಕೊಳ್ಳೋದು. ನಂತರ ಬಸ್ತಿಗೆ ಅಂತಾರೆ, ಬಸ್ತಿಗೆ ಶಾಸ್ತ್ರ ಅದು ಮುಗಿಸ್ಕೊಂಡು ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದು ನೋಡ್ರಿ. ಇಲ್ಲಿ ನೋಡ್ರಿ ನಮ್ಮ ಪ್ರಣವ ಇಲ್ಲಿ ಕಾಗಿ ನಿಂತೈತಿ. ಅದಕ್ಕೆ ಹೆಂಗೆ ಅನ್ನಕತ್ತ ನೋಡ್ರಿ. ಇಲ್ಲಿ ಯಾವ ಪ್ರಣವ ಕಾಗಿನ ಕರೆಯತ್ತಿ? ಹಾಂ ದೊಡ್ಡದೈತಿ ನೋಡ್ರಿ. ಹಾರಿ ಹೋಯ್ತು ನೋಡ್ರಿ ಕಾಗಿ. ಏ ಬಿದ್ದಿರೋ ಏಯ್ ನಡ್ರಿ ಕೆಳಗೆ ಹೋಗೋಣ. ಇನ್ನು ಕೆಳಗೆ ಹೋಗ್ಬೇಕು. ನಾವು ಬಳೆ ಉಟ್ಕೋಬೇಕು. ಬಳೆ ಉಟ್ಕೊಂಡು ಮತ್ತು ನೆಕ್ಸ್ಟ್ ಫಂಕ್ಷನ್ಗೆ ಅಟೆಂಡ್ ಆಗೋದು ನೋಡ್ರಿ. ಬಸ್ತಿಗೆ ಶಾಸ್ತ್ರ ಅಂತಾರು. ಕ್ಯಾಪ್ಚರ್ ಮಾಡ್ತೀನಿಲ್ಲ ಗೊತ್ತಿಲ್ಲ, ಸಾಧ್ಯವಾದಷ್ಟು ಮಾಡ್ತೀನಿ. ಒಟ್ಟು ಇವತ್ತು ಜಿಗದಾಡ್ದಾಯ್ತು. ಏ ಬರ್ರಿ ಹೋಗೋಣ, ಕೆಳಗೆ ಹೋಗೋಣ ಬರ್ರಿ. ಏ ಉದಯ ಬರ್ರಿ. ಇವನ್ನೆಲ್ಲ ಊರಾಗ ಕಟ್ಟಿ ಹಾಕಿದಂಗೆ ಆಗಿರ್ತೈತಿ. ಇಲ್ಲಿ ಹೊಲದಾಗ ಹಿಂಗೆಲ್ಲ ಬಂದಲ್ಲಿ ಒಟ್ಟು ಜಿಗದಾಡ್ಕೋತ ಇರ್ತಾರೆ ನೋಡ್ರಿ. ಒಟ್ಟು
ಅಷ್ಟರಾಗ ನಿಬ್ಣ ಬಂತು ನೋಡ್ರಿ, ಮದುಮಗನ ಕರ್ಕೊಂಡು ಬಂದರು. ಹೀಗಾಗಿ ನಮ್ಮ ಕಾಕುಗಳದೆಲ್ಲ ಹೋಗಿ ನೀರು ಕೊಟ್ಟವ್ರು, ನಾವು ಕರ್ಯಾಕಂತ ಹೊಂಟಿದ್ರು. ಅದ್ರಾಗ ಮತ್ತು ಇನ್ನೊಂದು ಚೂರು ಕೆಲಸ ಅದು ಇತ್ತು, ಇನ್ನು ಬಳಿನೂ ಉಟ್ಕೊಳೋದಕ್ಕಿಲ್ಲ. ಇನ್ನೊಂದು ಚೂರು ನಂಬರ್ ಇದ್ದು ಈ ಕಡೆ ಹಂದರದಾಗ ಇದನ್ನು ಕಟ್ತಾರೆ, ಹಪ್ಪಳದು ಕಟ್ತಾರೆ, ಹಪ್ಪಳ ಮತ್ತು ಮಾವಿನಕಾಯಿ ಅದು. ಹೀಗಾಗಿ ಅದ್ರಾಗ ನಾವು ಭಾಗಿಯಾಗಿದ್ದು ನೋಡ್ರಿ. ಹಪ್ಪಳದು ಚುಚ್ಚಿ ಅದಕ್ಕೆ ದಾರದು ಪೋಣಿಸಿ ಕೊಡಾಕತ್ತಿದ್ದು, ಅಲ್ಲಿ ಕಾಕಗಳದು ಎಲ್ಲರೂ ಕಟ್ಟಾಕತ್ತಿದ್ರು ಮ್ಯಾಲೆ. ಅದೆಲ್ಲ ಆದ ನಂತರ ಒಂದು ಸ್ವಲ್ಪ ಬಳೆ ಉಟ್ಕೊಲ್ ಸಡ್ಲಾಗಿತ್ತು, ಹೀಗಾಗಿ ನಾನು ಬಳೆ ಉಟ್ಕೊಳಕಂತ ಹೋದ್ನಿ. ಅಂದ್ರೆ ಭಾಳ ಲೇಟಾಗಿತ್ತು ಒಂಚೂರು, ಮಂದಿ ಭಾಳ ಇದ್ರಲ್ಲ, ಗಂಡು ಮಕ್ಳು ಮದುವೆ ಅಂದ್ರೆ ಜರ ಮಂದಿ ಭಾಳ ಇರ್ತಾರೆ. ಹಿಂಗಾಗಿ ಲೇಟ್ ಆಯ್ತು ನಾವು ಉಟ್ಕೊಳ್ಳೋದು. ನಾನೆಲ್ಲ ಉಟ್ಕೊಂಡು ಬನ್ನಿ, ಆದರೂ ಇನ್ನೂ ಒಂಚೂರು ಜನ ಇದ್ದರು, ಅವರೆಲ್ಲ ಉಟ್ಕೊಳಕತ್ತಿದ್ರು. ಅಷ್ಟರಾಗ ಈ ಕಡೆ ಬಸ್ಟಿಗೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಆ ಕಡೆ ಫಂಕ್ಷನ್ ಚಾಲೂ ಆಗಿತ್ತು, ಮತ್ತು ಆ ಕಡೆ ಒಂದು ನೋಡ್ರಿ. ಇದಕ್ಕೆ ಬಸ್ಟಿಗೆ ಶಾಸ್ತ್ರ ಅಂತ ಅಂತಾರೆ, ಆದ್ರೆ ನಮ್ದು ಆಡು ಭಾಷೆ ಒಳಗೆ ಬಟ್ಟಿಗೆ ಅಂತಾರೆ. ಹೀಗಾಗಿ ಬಟ್ಟಿಗೆ ಹಾಕಾಕತ್ತಿದ್ರು ನೋಡ್ರಿ. ಮದುಮಗನ ಫಸ್ಟ್ ಇದು ಮಾಡ್ತಾರೆ, ನಂತರ ಅದೇನೇನು ಮಾಡ್ತಾರಪ್ಪ ಶಾಸ್ತ್ರ, ನನಗೂ ಅಷ್ಟು ಗೊತ್ತಿಲ್ಲ. ಏನು ಬೆಲ್ಲ ಅದು ಅವ್ರಿಗೆ ಕೊಡೋದು ಇವ್ರಿಗೆ ಕೊಡೋದು ಅದೇನೇನೋ ನಡಿತೈತಿ, ಅದು ಮಾಡಾಕತ್ತಿದ್ರು. ಮತ್ತು ನನಗೂ ಆರತಿ ಮಾಡಕ್ಕೆ ಕರೆದ್ರು, ನಾನು ಹೋಗಿ ಮದುಮಗಳಿಗೆ ಆರತಿಗೆಲ್ಲ ಮಾಡಿದ್ನಿ. ಚೆನ್ನಾಗಿತ್ತು ಮಾತ್ರ ಫಂಕ್ಷನ್ ಎಲ್ಲ, ಫುಲ್ ಎಂಜಾಯ್ ಮಾಡಿದ್ದು. ಮತ್ತು ಅದಾದ ನಂತರ ಇದ್ರಾ ಭೇಟಿ ಅಂತ ಅಂತಾರೆ. ಇದ್ರಾ ಭೇಟಿ ಅಂದ್ರೆ ಹುಡುಗಿ ಕಡೆ ಮತ್ತು ಹುಡುಗರ ಕಡೆ ಅವ್ರ ರಿಲೇಷನ್ದವ್ರೆಲ್ಲ ಕುಣಿಸಿ ಮಾಡಿ ಏನೋ ಮಾಡ್ತಾರೆ. ಅದ್ರಾಗ ಅದೇನೋ ಸಕ್ರೆ ತಿನ್ನಿಸೋದು, ನೀರು ಕುಡಿಸೋದು ಅಂತ ಮಾಡಿಸಿರು, ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊನಿ. ಇದೆ ನೋಡ್ರಿ ಇದ್ರಾ ಭೇಟಿ ಅಂತ ಅಂತಾರೆ. ಒಂದು ಕಡೆ 5 ಜನ ಹುಡುಗನ ಕಡೆಯವ್ರು ಕುಂತಿರ್ತಾರೆ, ಒಂದು ಕಡೆ ಹುಡುಗಿ ಕಡೆಯವರು ಕುಂತಿರ್ತಾರೆ. ಇವ್ರದ್ದು ಮುಖ ಅವ್ರು ತೊಳೆದು ಅದೇನೋ ಕುಂಕುಮ ವಿಭೂತಿ ಎಲ್ಲ ಹಚ್ಚಿ ಆರತಿ ಮಾಡೋದು. ಇವ್ರು ಗಂಡು ಮಕ್ಳದ್ರ ಹೆಂಗಂದ್ರೆ ಹೆಂಡತಿ ಹೆಸರು ಕೇಳ್ತಾರೆ. ನಮ್ಮ ಕಡೆ ಆರತಿ ಮಾಡ್ಬೇಕಾದ್ರೆ ಹಿಂಗೆ ಗಂಡನ ಹೆಸರು ಹೇಳ್ರಿ ಅಂತಾರಲ್ಲ, ಹಂಗೆ ಹೆಂಡತಿ ಹೆಸರೆಲ್ಲ ಕೇಳ್ತಾವ್ರು, ಅದನ್ನೆಲ್ಲ ಹೇಳಿರು. ಅದಾದ ನಂತರ ಗಂಡು ಮಕ್ಳು ನಂತರ ಹೆಣ್ಮಕ್ಳದಿತ್ತು. ಹೆಣ್ಮಕ್ಳೆಲ್ಲ ಇದ್ರಾ ಭೇಟಿ ತೊಗೊಂಡ್ರು, ಆದ್ರೆ ನನ್ನೂ ಕರ್ಕೊಂಡಿದ್ರು. ನಾನು ಜಾಯ್ನ್ ಆಗೀನಿ. ಮತ್ತು ಅದೇನೋ ಹಿಂಗೆ ಇದು ಮಾಡ್ತಾರಪ್ಪ, ಅದೇನೋ ಗೊತ್ತಿಲ್ಲ, ಜಕ್ಕೋತಾರೆ, ಬರ್ರಿ ನಮ್ಮ ಕಡೆ ಕರ್ಕೊಂಡು ನಿಮ್ಮನ್ನ ಅಂತ ಹೇಳಿ. ಹೀಗಾಗಿ ಸಕ್ರೆ ಎಲ್ಲ ತಿನ್ನಿಸಿ ನೀರು ಕೊಟ್ಟು ಅದೇನೋ ಮಾಡಕತ್ತಿದ್ರು. ಆ ಕಡೆ ಅವನ್ನೆಲ್ಲ ಪೂರ ಜಕ್ಕೊಂಡ ಬಿಟ್ಟರು, ನಾವು ಈ ಕಡೆ ಅದ ನಗಾಕತ್ತಿದ್ರು, ಫುಲ್ ಜೋರು ಅದಿರಲ್ಲ ನೀವು ಅಂತ ಹೇಳಿ. ಮೊದ್ಲು ಗೌಡ್ರ ಅಕ್ಕಗಳು ಫುಲ್ ಜೋರು ಅದಾರು. ಹಿಂಗಾಗಿ ಆಚೆ ಕಡೆ ಅವನ್ನೆಲ್ಲ ನಮ್ಮ ಕಡೆ ಜಕ್ಕೊಂಡ್ ಬಿಟ್ಟು ನೋಡ್ರಿ, ಹೆಂಗೆ ಜಕ್ಕೊತ ನೋಡು ಅಕ್ಕ. ನಗಾಕತ್ ಬಿಟ್ರಿ ಎಲ್ಲರೂ ನಮ್ಮನ್ನು ನೋಡಿ. ಫುಲ್ ಎಂಜಾಯ್ ಮಾಡಿದ್ದು ಮಾತ್ರ, ಫುಲ್ ಖುಷಿ ಆಯ್ತು ನನಗೂ. ಈ ವರ್ಷ ಒಟ್ಟು ಮದುವೆನೇ ಮಾಡಿರ್ಕಿಲ್ಲ ಇಲ್ಲಿ, ಇದೇ ಫಸ್ಟ್ ಮದುವೆ ಮಾಡಿದ್ನಿ. ನಂತರ ಈ ಕಡೆ ಮದುಮಗಳಿಗೆ ವೆಲ್ಕಮ್ ಮಾಡ್ಕೊಕತ್ತಿದ್ರು ಮದುಮಗ, ಅದು ಫೋಟೋದು ತೆಗಿಯಾಕತ್ತಿದ್ರು. ಮತ್ತು ಅದು ಕಾರ್ಯ ಎಲ್ಲ ಮುಗಿಸ್ಕೊಂಡು ಈ ಕಡೆ ಐರನ್ ಮಗಿ ಅಂತ ತೊಗೊಂಡು ಬರ್ತಾರೆ. ಐರನ್ ಮಗಿ ತರಕಂತ ಮತ್ತು ಒಂದು 5 ಮಂದಿನ ಮುತ್ತೈದೆಯರಿಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಮತ್ತು ಅಲ್ಲಿ ಉಡಿ ತುಂಬಾಕತ್ತಿದ್ರು. ಮಾತ್ರ ನಾನು ಮತ್ತು ಭಾಗಿಯಾಗಿದ್ನಿ. ಉಡಿ ಎಲ್ಲ ತುಂಬಿಸ್ಕೊಂಡು ನಂತರ ಕಡೆ ಅಲ್ಲಿ ಗುಡಿ ಹತ್ತಿರ ಇಟ್ಟಿರ್ತಾರೆ ಅವ್ನು ಮಗಿಗಳು. ಹಿಂಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹೋಗಿ ಅದು ಪೂಜೆ ಎಲ್ಲ ಮಾಡಿಸಿ ಏನೋ ಮಾಡ್ತಾರೆ, ಮಾಡಿ ಹೊಳೆ ಐರನ್ ಮಗಿ ಕೊಟ್ಟಿದ್ರು. ಅದನ್ನೆಲ್ಲ ತೊಗೊಂಡು ಬರಾಕತ್ತಿದ್ರು ನೋಡ್ರಿ ಇವಾಗ. ಅದೆಲ್ಲ ತೊಗೊಂಡು ಬಂದಾದ ನಂತರ ಮದುಮಕ್ಕಳಿಗೆ ಗುಳ್ದಾಳಿ ಪೋಣ್ಸಕ್ಕೆ ಹೇಳಕತ್ತಿದ್ರು. ಗುಳ್ದಾಳಿ ಎಲ್ಲ ಪೋಣಿಸಿರು ಮಾಡ್ರು. ಅದಾದಂಥ ಟೈಮ್ ಆಗಿತ್ತು, ಹಿಂಗೆ ಊಟದ ಟೈಮ್ ಆಗಿತ್ತನಂತಲೇ ಎಲ್ಲರೂ ಸೇರಿ ಊಟ ಮಾಡಿದ್ದು. ಅಡುಗೆ ಮಾತ್ರ ಮಸ್ತ್ ಮಾಡಿದರು. ಸೋರೆಕಾಯಿ ಪಾಯಸ ಮಾಡಿದ್ರು ಮತ್ತು ಪಲಾವ್ ಮಾಡಿದ್ರು. ಚೆನ್ನಾಗಿತ್ತು ಅಡುಗೆ ಮಾತ್ರ. ಫುಲ್ ಊಟ ಎಲ್ಲ ಮಾಡಿದ್ದು. ಊಟ ಮಾಡಿದಾದ ನಂತರ ಬ್ರೈಡ್ ಟು ಬಿ ಗ್ರೂಮ್ ಟು ಬಿ ಮಾಡಕತ್ತಿದ್ದು ನೋಡ್ರಿ. ಇಬ್ಬರದು ಕೂಡಿಸಿ ಒಮ್ಮೆ ಒಂದೇ ಕಡೆ ಮಾಡಕತ್ತಿದ್ದು. ಅದು ಫೋಟೋಗ್ರಾಫರು ಅಲ್ಲೆಲ್ಲ ಅನ್ನಗಳೆಲ್ಲ ಹಂಗ್ಸಕತ್ತಿದ್ರು, ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲೆರಡು ಜನ ಎಂಜಾಯ್ ಮಾಡಿದ್ದು. ಅದೆಲ್ಲ ಆದ ನಂತರ ಹಳದಿ ಫಂಕ್ಷನ್ಗೆಲ್ಲ ರೆಡಿ ಆಗಕತ್ತಿದ್ರು ನೋಡ್ರಿ. ಹಳದಿ ಫಂಕ್ಷನ್ಗೆ ರೆಡಿ ಆದು. ಈ ಕಡೆ ಹಲ್ದಿ ಫಂಕ್ಷನ್ ಶುರುವಾತು ನೋಡ್ರಿ. ಅರಿಶಿನ ಅಂತೂ ಒಟ್ಟು ಎಷ್ಟು ಒಂದು ಚೀಲನ ಬೀಸಿಟ್ಟಿದ್ರು, ಹೊಲದಾಗ ಬೆಳೆದಿದ್ದು ಅರಿಶಿನ ಇತ್ತು. ಹೀಗಾಗಿ ಫುಲ್ ಶಿಸ್ತಾಗಿ ಕಲಿಸಿಟ್ಬಿಟ್ಟಿದ್ರು. ಎಲ್ರಿಗೂ ಒಬ್ರಿಗೊಬ್ರಿಗೆಲ್ಲ ಅರಿಶಿನ ಹಚ್ಕೋತ ಚಾಲೂ ಆಯ್ತು ನೋಡ್ರಿ ನಮ್ದು ಅರಿಶಿನ ಫಂಕ್ಷನ್. ನಂತರ ಈ ಕಡೆ ಸಾಂಗ್ ಹಾಕಿಬಿಟ್ಟಿದ್ರು. ಒಟ್ಟು ಫುಲ್ ಜೋಶದಾಗ ಆಯಿಗಳಂತೂ ಕುಣ್ಯಾಕತ್ತಿದ್ರು. ನಂತರ ಎಲ್ಲರೂ ಸೇರಿ ಸ್ಟೆಪ್ ಹಾಕಿದ್ದು ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡಿದ್ದು. ನಂತರ ಎಲ್ಲರೂ ಸೇರಿ ಒಂದು ಗ್ರೂಪ್ ಡ್ಯಾನ್ಸ್ ಮಾಡೋದು ಅನ್ನಕತ್ರು. ನಡು ಮದುಮಗನ ಹಾಕಿ ಎಲ್ಲರೂ ಸುತ್ತೂವರೆಗೆ ಡ್ಯಾನ್ಸ್ ಮಾಡಿದ್ರು ನೋಡ್ರಿ. ಏನೋ ಒಂಥರ ಚೆಂದ ಇತ್ತು ಅವತ್ತು ಹಲ್ದಿ ಫಂಕ್ಷನ್ ದಿವಸ. ಆಲ್ಮೋಸ್ಟ್ ಎಲ್ಲರೂ ಯಾರ್ದು ನಾಚಿಕೆ ಪಟ್ಕೊಳ್ದೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು ಮಾತ್ರ. ಆಯಿಗವ್ನ ಹಿಡ್ಕೊಂಡು ಸಣ್ಣ ಹುಡುಗರ್ನ ಹಿಡ್ಕೊಂಡ್ರೆ ಆಂಟಿಗಳು ಹಿಡ್ಕೊಂಡು ಎಲ್ಲರೂ ಮಾಡಿದರು. ಹುಡುಗರಾಯ್ತು ಯಾರಾಯ್ತು ಅವ್ರದಾರು ಇವ್ರದಾರು ಅದೇನು ತೆಲಾಗೆ ಇದ್ರಕ್ಕಿಲ್ಲ, ಒಟ್ಟು ಡ್ಯಾನ್ಸ್ ಮಾಡಬೇಕಾದ್ರೆ ಫುಲ್ ಎಂಜಾಯ್ ಮಾಡಿದ್ದು. ಅದೆಲ್ಲ ಆದ ನಂತರ ಈ ಕಡೆ ಫೋಟೋ ಸೆಷನ್ ನಡ್ಯಾಕತ್ತಿತ್ತು. ಗ್ರೂಪ್ ಫೋಟೋ ತೆಗಿಯಾಕತ್ತಿದ್ರು. ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದ ನಂತರ ಇನ್ನು ಟೈಮ್ ಆಗಿತ್ತು. ಮತ್ತು ಕಪಲ್ಸ್ ಡ್ಯಾನ್ಸ್ ಚಾಲೂ ಮಾಡ್ರು. ಮತ್ತು ಕಪಲ್ಸ್ ಡ್ಯಾನ್ಸ್ ಮಾಡಿದರು. ನಂತರ ಎಲ್ಲರೂ ಮತ್ತು ಇನ್ನೊಂದು ರೌಂಡ್ ಫೋಟೋ ಶೂಟ್ ಆಯಿತು. ಅದು ಮುಗಿಸ್ಕೊಂಡು ಹೊಳ್ಳಿ ನಾವು ರಿಟರ್ನ್ ಮನೆಗೆ ಬಂದು
ಬಂದ ನಂತರ ಇವಾಗ ಲಾಗಿನ್ ಮಾಡಕತ್ತೀನಿ ನೋಡಿರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.